ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ಒಂದು ಹೊಸ ಯೋಜನೆಯ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಅಂತಂದೇ ಹೇಳಬಹುದು. ಹೌದು ಸ್ನೇಹಿತರೆ, ಇಲ್ಲಿ ಮಧ್ಯಮದ ವರ್ಗದ ಕುಟುಂಬಗಳಿಗೆ, ರೈತರಿಗೆ ಮತ್ತು ಮಹಿಳೆಯರಿಗೆ ಎಂದೇ ಸಹಾಯವಾಗಲಿ ಎಂದು ಇಲ್ಲಿ ಸರ್ಕಾರವು 15 ಲಕ್ಷ ರೂಪಾಯಿಯನ್ನು ಫ್ರೀಯಾಗಿ ನೀಡುತ್ತಿದೆ. ಹಾಗಾದರೆ ಅದನ್ನು ಹೇಗೆ ಪಡೆದುಕೊಳ್ಳಬೇಕು ಎಂಬುದರ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿರುತ್ತದೆ. ಹಾಗಾದರೆ ಇನ್ನೇಕೆ ತಡ, ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಸರ್ಕಾರವು ಮಧ್ಯಮ ವರ್ಗದ ಕುಟುಂಬಗಳಿಗೆ, ರೈತರಿಗೆ, ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ ಹೀಗೆ ಎಲ್ಲರಿಗೂ ಸಹಾಯವಾಗಲಿ ಎಂದು ಒಂದಲ್ಲ ಒಂದು ರೀತಿಯಲ್ಲಿ ಹೊಸ ಯೋಜನೆಗಳನ್ನು ಜಾರಿಗೆ ತರುತ್ತಲೇ ಇರುತ್ತಾರೆ. ಅದರಲ್ಲಿ ಇದು ಒಂದು ಸಹ ಎಂದಲೇ ಹೇಳಬಹುದು. ಹೌದು ಸ್ನೇಹಿತರೆ, ಇಲ್ಲಿ ಬರೋಬ್ಬರಿ 15 ಲಕ್ಷ ರೂಪಾಯಿಯನ್ನು ಇಲ್ಲಿ ಸರ್ಕಾರವು ನೀಡುತ್ತಿದೆ. ಹಾಗಾದರೆ ಆ 15 ಲಕ್ಷ ರೂಪಾಯಿ ಪಡೆಯಬೇಕಾದರೆ ನೀವು ಏನು ಮಾಡಬೇಕು ಮತ್ತು ಹೇಗೆ ಅರ್ಜಿ ಸಲ್ಲಿಸಬೇಕು ಎಂಬುದರ ಸಂಪೂರ್ಣವಾದ ಮಾಹಿತಿ ಇರುತ್ತದೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಹೌದು ಸ್ನೇಹಿತರೆ, ಇಲ್ಲಿ ನಮಸ್ಕಾರ ಇಡೀ ಕರ್ನಾಟಕದ ಜನತೆಗೆ. ನಾವು ನಿಮಗೆ ತಿಳಿಸುವ ಮಾಹಿತಿ ಏನೆಂದರೆ, ಪ್ರಧಾನಮಂತ್ರಿ ಕಿರು ಉದ್ಯಮ ಆಹಾರ ಸಂಸ್ಕರಣೆ ಅಡಿಯಲ್ಲಿ ರೈತರು ಮತ್ತು ಮಹಿಳೆಯರು ಮತ್ತು ಆಹಾರ ಸಂಸ್ಕರಣಾ ಸ್ಥಾಪನೆ ನೀಡಲು ಮತ್ತು ಆಹಾರ ಸಂಸ್ಕರಣಾ ಮತ್ತು ತಾಂತ್ರಿಕ ಬೆಂಬಲ ನೀಡುವ ಉದ್ದೇಶದಿಂದ ಈ ಯೋಜನೆ ಅಡಿಯಲ್ಲಿ ಸರ್ಕಾರವು 50,000 ಅಲ್ಲ, 1 ಲಕ್ಷ ಅಲ್ಲ, ಸುಮಾರು 15 ಲಕ್ಷ ರೂಪಾಯಿ ಕೊಡಲು ಮುಂದಾಗಿದೆ. ಈ ಯೋಜನೆಯನ್ನು ರೈತರು, ಮಹಿಳೆಯರು ಪಡೆದುಕೊಳ್ಳಬಹುದು. ಯಾವುದೇ ಜಾತಿಯ ಮಹಿಳೆಯರಾಗಿರಲಿ ಅಥವಾ ಯಾವುದೇ ರೈತನಾಗಿರಲಿ ಇದನ್ನು ನೀವು ಪಡೆದುಕೊಳ್ಳಬಹುದಾಗಿರುತ್ತದೆ. ಅರ್ಜಿ ಎಲ್ಲಿ ಸಲ್ಲಿಸಬೇಕು, ಇನ್ಕಮ್ ಎಷ್ಟಿರಬೇಕು, ಅದಕ್ಕೆ ರೇಷನ್ ಕಾರ್ಡ್ ಬೇಕಾ ಎಂಬುದರ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡುತ್ತೇವೆ. ಹಾಗಾದರೆ ಪ್ಲೀಸ್ ಸ್ನೇಹಿತರೆ, ಈ ವಿಡಿಯೋವನ್ನು ನೀವು ಸ್ಕಿಪ್ ಮಾಡಿದ್ದೇ ಅದರಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ಅರ್ಥ ಆಗುವುದಿಲ್ಲ. ಆದ ಕಾರಣ ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿಕೊಳ್ಳಿ ಮತ್ತು 15 ಲಕ್ಷ ನಿಮ್ಮದಾಗಿಸಿಕೊಳ್ಳಿ. ಹೌದು ಸ್ನೇಹಿತರೆ, ಇಲ್ಲಿ 50% ಬಡ್ಡಿಯಂತೆ ನೀವು ಅವರಿಗೆ ರಿಟರ್ನ್ ಆಗಿ ನೀಡಬೇಕು. ನೀವು ಈ ಒಂದು ಯೋಜನೆಯನ್ನು ಸದುಪಯೋಗ ಪಡೆದುಕೊಳ್ಳಬೇಕು. ಈ ಒಂದು ಯೋಜನೆಯನ್ನು ಈಗಾಗಲೇ ಎಷ್ಟು ಜನ ಪಡೆದುಕೊಂಡಿದ್ದಾರೆ, ಎಲ್ಲಿ ಅರ್ಜಿ ಸಲ್ಲಿಸಬೇಕು ಎಂಬುದರ ನೋಡುತ್ತಾ ಹೋಗೋಣ ಬನ್ನಿ. ಹೌದು, ತಪ್ಪದೆ ಒಂದು ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ಕಾರದ ಇತರ ಥರದ ಹೊಸ ಯೋಜನೆಗಳ ಬಗ್ಗೆ ನಾವು ನಿಮಗೆ ತಿಳಿಸಬೇಕೆಂದರೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಅಗತ್ಯವಾಗಿದೆ. ಪ್ಲೀಸ್ ಸಪೋರ್ಟ್ ಮಾಡಿ. ಈ ಯೋಜನೆಗೆ ನೀವು ಹೇಗೆ ಅರ್ಜಿ ಸಲ್ಲಿಸಬೇಕು, ಇದರ ಮುಖ್ಯ ಅಂಶಗಳು ಏನು, ಅರ್ಜಿ ಸಲ್ಲಿಸಲು ಬೇಕಾದ ಮುಖ್ಯ ದಾಖಲೆಗಳು ಏನು ಎಂಬುದರ ಮುಖ್ಯ ಸಂದೇಶಗಳು ಹೀಗಿರುತ್ತದೆ. ಹಾಗಾದರೆ ಈ ಯೋಜನೆಯ ಲಾಭಗಳು ಏನು ಎಂಬುದನ್ನು ನೋಡುತ್ತಾ ಹೋಗೋಣ ಬನ್ನಿ. ಉದ್ದೇಶದ ಆದಾಯ ವೆಚ್ಚದಿಂದ 50% ಸಹಾಯಧನವನ್ನು ಪಡೆದುಕೊಳ್ಳಬಹುದು ಮತ್ತು 15 ಲಕ್ಷದವರೆಗೂ ಗರಿಷ್ಠ ಸಹಾಯಧನವನ್ನು ಪಡೆದುಕೊಳ್ಳಬಹುದು. ನಿಮಗೆ ಬ್ಯಾಂಕ್ನಲ್ಲಿ ಅಥವಾ ಇಲ್ಲಿ ನೋಡಬಹುದು ನೀವು. ಹೌದು ಸ್ನೇಹಿತರೆ, ಇಲ್ಲಿ ಅವರು ಏನು ಹೇಳ್ತಿದ್ದಾರೆ ಎಂದರೆ, ಗರಿಷ್ಠ 15ರಿಂದ 30 ಲಕ್ಷ ರೂಪಾಯಿ ಸಹಾಯಧನವನ್ನು ನೀವು ಪಡೆದುಕೊಳ್ಳಬಹುದು. ನಿಮಗೆ ಇಲ್ಲಿ ಬರೀ ಬ್ಯಾಂಕ್ನಲ್ಲಿ ಏನಾದರೂ ಲೋನ್ ತೆಗೆದುಕೊಳ್ಳಬೇಕೆಂದು ನೀವು ಹೋದರೆ ಬರೀ 10,000ದಿಂದ 1 ಲಕ್ಷ ರೂಪಾಯಿ ಕೊಡೋಕ್ಕೆ ಎಷ್ಟೆಲ್ಲ ನಿಮ್ಮನ್ನು ಸತಾಯಿಸ್ತಾರ, ನಾಳೆ ಬನ್ನಿ, ನಾಡಿದ್ದು ಬನ್ನಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಸರ್ಕಾರವು ಬಡವರಿಗೆ ಮತ್ತು ಬಿಸ್ನೆಸ್ ಮಾಡಲು ಸಹಾಯವಾಗುವಂತೆ ಸರ್ಕಾರವು ಇಲ್ಲಿ ಬಹಳ ಉಪಯೋಗವನ್ನು ಮಾಡುತ್ತಿದೆ. ಹಾಗಾದರೆ 15 ಲಕ್ಷದಲ್ಲಿ ಅರ್ಧ ಹಣವನ್ನು ಮಾತ್ರ ಅವರಿಗೆ ನೀವು ವಾಪಸ್ ಕೊಡಬೇಕು. ಹೌದು ಸ್ನೇಹಿತರೆ, ಈಗ ಇಲ್ಲಿ ಮಿನಿಮಮ್ ಹಣ 15 ಲಕ್ಷ ಮತ್ತು ಮ್ಯಾಕ್ಸಿಮಮ್ 30 ಲಕ್ಷ ನೀವು ಪಡೆದುಕೊಳ್ಳಬೇಕು. ನೀವೇನಾದರೂ 30 ಲಕ್ಷ ಪಡೆದುಕೊಂಡಲ್ಲಿ 15 ಲಕ್ಷ ಅವರಿಗೆ ವಾಪಸ್ ಕೊಡಬೇಕು. ಈಗ 15 ಲಕ್ಷ ನೀವು ಪಡೆದುಕೊಂಡರೆ 15 ಲಕ್ಷದ ಅರ್ಧದಷ್ಟು 50% ಬಡ್ಡಿ ಹಂಗೆ ನೀವು ಅವರಿಗೆ ವಾಪಸ್ ಕೊಡಬೇಕು ಅಷ್ಟೇ. ಸ್ವಸಹಾಯ ಸಂಘ ಮತ್ತು ಸಹಕಾರದ ಇತರ ಸಂಘ ಸಂಸ್ಥೆಗಳು ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಗರಿಷ್ಠ 30 ಲಕ್ಷದವರೆಗೆ ಸಾಲವನ್ನು ಪಡೆದುಕೊಳ್ಳಬೇಕಾಗುತ್ತದೆ. 7.5 ಸಬ್ಸಿಡಿ ಹಣವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಕೇಂದ್ರ ಸರ್ಕಾರದಿಂದ 35%, ರಾಜ್ಯ ಸರ್ಕಾರದಿಂದ 15% ಸಹಾಯಧನ ನೀಡುತ್ತಾರೆ. ಹಾಗಾದರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವಂತಹ ಮುಖ್ಯ ದಾಖಲೆಗಳು ಏನು ಅಂತಂದ್ರೆ, ಆಧಾರ್ ಕಾರ್ಡ್ ಬೇಕಾಗುತ್ತದೆ, ಪಾನ್ ಕಾರ್ಡ್ ಬೇಕಾಗುತ್ತದೆ, ಬ್ಯಾಂಕ್ ಖಾತೆಯ ವಿವರ ಬೇಕಾಗುತ್ತದೆ, ವಿದ್ಯುತ್ ಬಿಲ್ ಬೇಕಾಗುತ್ತದೆ, ಸ್ಥಳದ ಫೋಟೋ ಬೇಕಾಗುತ್ತದೆ ಮತ್ತು ನಿಮ್ಮ ಇತ್ತೀಚಿನ ಭಾವಚಿತ್ರ ಬೇಕಾಗುತ್ತದೆ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತದೆ ಮತ್ತು ಒಪ್ಪಂದದ ಪತ್ರ ಬೇಕಾಗುತ್ತದೆ ಮತ್ತು ಬ್ಯಾಂಕ್ ಸಿವಿಲ್ ಕೋಡ್ ಸಹ ಈ ಅರ್ಜಿಗೆ ಸಲ್ಲಿಸಲು ಬೇಕಾಗುವಂತಹ ಮುಖ್ಯ ದಾಖಲೆಗಳು ಆಗಿರುತ್ತದೆ. ಹಾಗಾದರೆ ಈ ಯೋಜನೆ ಅರ್ಜಿಯನ್ನು ಏತಕ್ಕಾಗಿ ನೀವು ಸಲ್ಲಿಸಬೇಕು ಎಂಬುದನ್ನು ನೋಡುವುದಾದರೆ, ಹೌದು ಸ್ನೇಹಿತರೆ, ಈ ಯೋಜನೆಯ ನೀವು ಏತಕ್ಕಾಗಿ ಅರ್ಜಿ ಸಲ್ಲಿಸಬೇಕು ಅಂದರೆ 15 ಲಕ್ಷ ಏತಕ್ಕಾಗಿ ಪಡೆದುಕೊಳ್ಳಬೇಕು ಎಂದರೆ, ಇಲ್ಲಿ ಹಳ್ಳಿ ಕಡೆ ಚಿಕ್ಕದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಎಂಬುವರಿಗೆ ತುಂಬಾ ಸಹಾಯಕವಾಗಿದೆ. ಹೌದು ಸ್ನೇಹಿತರೆ, ನೀವು ಗಮನವಿಟ್ಟು ಕೇಳಿ. ಇಲ್ಲಿ ಹಳ್ಳಿ ಕಡೆ ಇರುವಂತಹ ಸಣ್ಣ ಪುಟ್ಟ ರೈತರು, ಸಂಘ ಸಂಸ್ಥೆಗಳು ಮತ್ತು ಇತರ ಗೌರ್ಮೆಂಟ್ ಅಡೆಡ್ ಇರುವಂತಹ ಸಂಘ ಸಂಸ್ಥೆಗಳಿಂದ ಸಹ ನೀವು 15 ಲಕ್ಷ ರೂಪಾಯಿ ಪಡೆದುಕೊಳ್ಳಲು ತುಂಬಾ ಅವಶ್ಯಕವಿರುವಂತಹ ಈ ಯೋಜನೆ ಇದಾಗಿದೆ. ಹಾಗಾದರೆ ಇಲ್ಲಿ ಚಿಕ್ಕದಾಗಿ ಏನಾದರೂ ಬಿಸ್ನೆಸ್ ಮಾಡುತ್ತಿದ್ದರೆ ಈ ಯೋಜನೆಯ ಲಾಭವನ್ನು ನೀವು ಪಡೆದುಕೊಳ್ಳಬೇಕು. ಹಳ್ಳಿ ಕಡೆಯಲ್ಲಿ ಕೋಳಿ ಫಾರ್ಮ್ ಮಾಡಬೇಕಾದರೆ ಅಥವಾ ಆಕಳು ಸಾಕಾಣಿಕೆ ಏನಾದರೂ ಮಾಡಬೇಕಂತಂದರೆ ಅಥವಾ ಕುರಿ ಸಾಕಾಣಿಕೆ ಮಾಡಬೇಕಂತಂದರೆ ಈ 15 ಲಕ್ಷ ರೂಪಾಯಿ ಪಡೆದುಕೊಂಡು ನೀವು ಸರ್ಕಾರದ ಸದುಪಯೋಗ ಯೋಜನೆಗಳನ್ನು ಪಡೆದುಕೊಂಡು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಬಹುದು. ಹೌದು ಸ್ನೇಹಿತರೆ, ಇಲ್ಲಿ ಸರ್ಕಾರವು 50% ಮಾತ್ರ ಹಿಂಪಡೆಯುತ್ತದೆ, ಇನ್ನು 50% ಫ್ರೀಯಾಗಿ ನಿಮಗೆ ನೀಡುತ್ತದೆ. ಇಂತಹ ಸುವರ್ಣಾವಕಾಶವನ್ನು ನೀವು ಬಿಡಲೇಬೇಡಿ. ಈಗಲೇ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಿ.
ಸರ್ಕಾರದ ಇದೇ ತರಹದ ಹೊಸ ಹೊಸ ಯೋಜನೆಗಳು ಮತ್ತು ಇತರ ಉದ್ಯೋಗ ಮಾಹಿತಿಗಳು ಮತ್ತು ಗೃಹಲಕ್ಷ್ಮಿ ಯೋಜನೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ.